ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ದ ಸಾಂಗ್ ಆಫ್ ಇಂಡಿಯಾ ಅಂತಕ್ಕಂತಹ ಪೋಯಮ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ಪೋಯಮ್ ಅನ್ನ ಬರೆದಿರ್ತಕ್ಕಂತಹ ಕವಿ ಯಾರಪ್ಪ ಅಂದರೆ VK ಗೋಕಾಕ್ ಅವರು. ಇವರು ನಮ್ಮ ಕರ್ನಾಟಕ ರಾಜ್ಯದವರೇ ಆಗಿದ್ದಾರೆ. ಬನ್ನಿ ಈ ಒಂದು ಪೋಯಮ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ಆರಂಭದಲ್ಲಿ ತಿಳ್ಕೊಳ್ಳೋಣ. ಮೊದಲನೇ ಪಾಯಿಂಟ್ ನೋಡಿ, ದಿಸ್ ಪೋಯಮ್ ಈಸ್ ರಿಟನ್ ಬೈ VK ಗೋಕಾಕ್. ಸೆಕೆಂಡ್ ಪಾಯಿಂಟ್, this poem is in the form of a dialogue between the poet and Mother India. ಎಸ್, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದಾಗಿದೆ ನೋಡಿ. ಈ ಒಂದು ಪೋಯಮ್ ಏನಿದೆನೋ ಇದು ಒಂದು ಡೈಲಾಗ್ ಫಾರ್ಮಲ್ಲಿದೆ. ಡೈಲಾಗ್ ಅಂದರೆ ಒಂದು ಕಾನ್ವರ್ಜೇಷನ್ ಅಥವಾ ಇಬ್ಬರು ಮಾತನಾಡ್ತಕ್ಕಂತಹದ್ದು ಅಂತೇಳಿ. ಇಲ್ಲಿ ಮಾತನಾಡ್ತಕ್ಕಂತಹ ಇಬ್ಬರು ವ್ಯಕ್ತಿಗಳು ಯಾರಪ್ಪ ಅಂದರೆ ಮೊದಲನೇದಾಗಿ ನಮ್ಮ ಪೋಯೆಟ್, ದ ಪೋಯೆಟ್ ಆ್ಯಂಡ್ ಮದರ್ ಇಂಡಿಯಾ. ಇನ್ನೊಬ್ಬ ವ್ಯಕ್ತಿ ಮದರ್ ಇಂಡಿಯಾ. ಸೊ ಪೋಯೆಟ್ ಮತ್ತು ಮದರ್ ಇಂಡಿಯಾ ಇಬ್ಬರು ಕೂಡ ಇಲ್ಲಿ ಮಾತನಾಡ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ದ ಪೋಯೆಟ್ ವಾಂಟ್ಸ್ ಟು ಪ್ರೆಸೆಂಟ್ ಗ್ಲೋರಿಯಸ್ ಪಿಕ್ಚರ್ ಆಫ್ ದ ಪಾಸ್ಟ್ ಇನ್ ದಿಸ್ ಪೋಯಮ್. ಎಸ್, ನಮ್ಮ ಭಾರತ ದೇಶದ ಗ್ಲೋರಿಯಸ್ ಪಿಕ್ಚರ್ ಅಂದರೆ ತುಂಬ ಅದ್ಭುತವಾಗಿರ್ತಕ್ಕಂತಹ ಮಹಾನ್ ಸಾಧನೆಗಳನ್ನು ಮಾಡಿರ್ತಕ್ಕಂತಹ ನಮ್ಮ ದೇಶದ ಬಗ್ಗೆ ಮತ್ತು ಇಲ್ಲಿರ್ತಕ್ಕಂತಹ ಬ್ಯೂಟಿಯ ಬಗ್ಗೆ ನಮ್ಮ ಪೋಯೆಟ್ ಒಂದು ಸಾಂಗನ್ನು ಹೇಳಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. He wants to prize the natural beauty and the progress achieved in our country. ಎಸ್, ನಮ್ಮ ದೇಶದಲ್ಲಿರ್ತಕ್ಕಂತಹ ನ್ಯಾಚುರಲ್ ಬ್ಯೂಟಿ ಅಂದರೆ ಪ್ರಾಕೃತಿಕವಾಗಿರ್ತಕ್ಕಂತಹ ಒಂದು ಸೌಂದರ್ಯವನ್ನು, ಅದರ ಜೊತೆಗೆ ನಮ್ಮ ದೇಶ ಏನೆಲ್ಲ ಸಾಧನೆಯನ್ನು, ಪ್ರೋಗ್ರೆಸ್ ಅಚೀವ್ಡ್ ಅಂದರೆ ಏನೆಲ್ಲ ಸಾಧನೆಗಳನ್ನು ನಮ್ಮ ದೇಶ ಮಾಡಿದೆ ಅನ್ನೋದನ್ನು ಹೊಗಳಬೇಕು. ಪ್ರೈಸ್ ಅಂದರೆ ಹೊಗಳಿಕೆಯ ಮಾತುಗಳನ್ನು ಹಾಡಬೇಕು ಅಂತಕ್ಕಂಥದ್ದು ನಮ್ಮ ಪೋಯೆಟ್ ಅವರ ಒಂದು ಇಚ್ಛೆ ಆಗಿದೆ. ಮದರ್ ಇಂಡಿಯಾ ವಾಂಟ್ಸ್ ದ ಪೋಯೆಟ್ ಟು ಸಿಂಗ್ ಅಬೌಟ್ ದ ಪುವರ್ ಪೀಪಲ್ ಆ್ಯಂಡ್ ಅದರ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ. ಎಸ್ ನೋಡಿ, ಒಂದು ಕಡೆ ನಮ್ಮ ಪೋಯೆಟ್ ಭಾರತ ದೇಶದಲ್ಲಿರ್ತಕ್ಕಂತಹ ಬ್ಯೂಟಿಯನ್ನು ಮತ್ತು ಇಲ್ಲಿರ್ತಕ್ಕಂತಹ ಒಂದು ಅಚೀವ್ಮೆಂಟ್ಸ್ಗಳನ್ನು ಹಾಡಬೇಕು ಅಂತ ಅಂದ್ಕೊಂಡ್ರೆ, ಇನ್ನೊಂದು ಕಡೆ ಮದರ್ ಇಂಡಿಯಾ ತುಂಬ ಡಿಫ್ರೆಂಟ್ ಆಗಿರ್ತಕ್ಕಂತಹ ಒಂದು ಒಪಿನಿಯನನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಭಾರತ ಮಾತೆ ಯಾವುದರ ಬಗ್ಗೆ ಹಾಡು ಹೇಳಬೇಕು ಅಂಥೇಳಿ ಪೋಯೆಟಲ್ಲಿ ಕೇಳ್ಕೊಳ್ತಾ ಇದ್ದಾಳೆ ಅಂದರೆ ಅಬೌಟ್ ದ ಪುವರ್ ಪೀಪಲ್ ಇರ್ತಕ್ಕಂಥ ಈ ಒಂದು ಭಾರತ ದೇಶದಲ್ಲಿ ವಾಸ ಮಾಡ್ತಕ್ಕಂತಹ ಬಡ ಜನಗಳೇನಿದ್ದಾರೋ ಮತ್ತು ಅವರು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೋ ಇಂತಹ ವಿಷಯಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡುವಂತೆ ಮದರ್ ಇಂಡಿಯಾ ಪೋಯೆಟ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಈ ಒಂದು ಪೋಯಮ್ನ ಸಾರಾಂಶ ಏನಪ್ಪ ಅಂದರೆ, ನಮ್ಮ ಪೋಯೆಟ್ ಈ ಒಂದು ಭಾರತ ದೇಶದಲ್ಲಿರ್ತಕ್ಕಂತಹ ಬ್ಯೂಟಿಯ ಬಗ್ಗೆ ಸಾಂಗನ್ನು ಹೇಳಬೇಕು ಅಂದ್ಕೊಂಡ್ರೆ ಮದರ್ ಇಂಡಿಯಾ ಇಲ್ಲಿರ್ತಕ್ಕಂತಹ ಪ್ರಾಬ್ಲಮ್ಗಳನ್ನು ಕುರಿತು ನೀನು ಹಾಡು ಹೇಳು ಅಂತೇಳಿ ಪೋಯೆಟಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಇವಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪಾಯಿಂಟ್ಸ್ಗಳು ಆಗಿದ್ದಾವೆ. ಇನ್ನು ಬನ್ನಿ ಈ ಒಂದು ಪೋಯಮನ್ನು ನಾವು ಸ್ಟಾಂಜ ವೈಸ್ ಲೈನ್ ಬೈ ಲೈನ್ ನೋಡ್ತಾ ಹೋಗೋಣ ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ಕಲಿತಾ ಹೋಗೋಣ. ಇಲ್ಲಿ ಫಸ್ಟ್ ಸ್ಟಾಂಜವನ್ನು ನೋಡಿ, ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್ ಐ ಆಸ್ಕ್ಡ್. ಎಸ್ ನೋಡಿ, ನಮ್ಮ ಪೋಯೆಟ್ ಏನಿದ್ದಾರೋ ಇವರು ಈ ಒಂದು ಪೋಯಮ್ನಲ್ಲಿ ಆರಂಭದಲ್ಲಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಅವರು ಒಂದು ಪ್ರಶ್ನೆಯನ್ನು ಮದರ್ ಇಂಡಿಯಾ ಅಲ್ಲಿ ಕೇಳ್ತಾ ಇದ್ದಾರೆ. ಏನಂತ, ವಾಟ್ ಸಾಂಗ್, ಯಾವ ಒಂದು ಸಾಂಗನ್ನು, ಶಾಲ್ ಐ ಸಿಂಗ್ ಆಫ್ ಯು, ನಿನ್ನ ಕುರಿತು ನಾನು ಹೇಳಬೇಕು. ಮೈ ಮದರ್, ಮೈ ಮದರ್ ಅಂದರೆ ಬೇರೆ ಯಾರೂ ಅಲ್ಲ, ಇಲ್ಲಿ ನಮ್ಮ ಭಾರತ ದೇಶ ಅಥವಾ ಮದರ್ ಇಂಡಿಯಾ. ಸೊ ನಿನ್ನ ಕುರಿತು ನಾನು ಯಾವ ಸಾಂಗನ್ನು ಹೇಳಿ ಅಂತೇಳಿ ಆರಂಭದಲ್ಲಿನೇ ಪೋಯೆಟ್ ಕೇಳ್ಕೊಳ್ತಾ ಇದ್ದಾರೆ. ಐ ಆಸ್ಕ್ಡ್ ಶಾಲ್ ಐ ಸಿಂಗ್. ಎಸ್ ನೋಡಿ, ಶಾಲ್ ಐ ಸಿಂಗ್, ನಾನು ಹಾಡು ಹೇಳ್ಬೋದಾ, ಯಾವುದ್ರ ಬಗ್ಗೆ ಅಂತ ನಾವು ಮುಂದೆ ನೋಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಐ ಅಂದರೆ ನಮ್ಮ ಪೋಯೆಟ್ ಆಗಿದ್ದಾರೆ. ಸೊ ಏನಂತ ಕೇಳ್ತಿದ್ದಾರೆ, ಶಾಲ್ ಐ ಸಿಂಗ್ ಆಫ್ ದ ಹಿಮಾಲಯಾಸ್ ವಿತ್ ದೇರ್ ಸ್ನೋ ಬಾರ್ನ್ ಪೀಕ್ಸ್. ಎಸ್, ನಮ್ಮ ಭಾರತ ದೇಶದ ಉತ್ತರ ಭಾಗದಲ್ಲಿರ್ತಕ್ಕಂತಹ ಹಿಮಾಲಯ ಪರ್ವತಗಳು ಏನಿದಾವೋ ಅವುಗಳು ಸ್ನೋದಿಂದ ಅಥವಾ ಹಿಮದಿಂದ ಕೂಡಿದ್ದಾವೆ. ಸೊ ಅಂತಹ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಹಿಮಾಲಯ ಪರ್ವತಗಳ ಕುರಿತು ನಾನು ಹಾಡನ್ನು ಹೇಳಬೇಕಾ ಅಂತೇಳಿ ಮೊದಲನೇ ಪ್ರಶ್ನೆಯನ್ನು ಪೋಯೆಟ್ ಇಲ್ಲಿ ಮದರ್ ಇಂಡಿಯಾಗೆ ಕೇಳ್ತಾ ಇದ್ದಾರೆ. ನೋಡಿ, ಪೀಕ್ಸ್ ಅಂದರೆ ಪರ್ವತಗಳು ಅಂತೇಳಿ ನೀವು ಚಿತ್ರದಲ್ಲಿ ಗಮನಿಸಬಹುದು ಹಿಮಾಲಯ ಪರ್ವತಗಳನ್ನು. ಸೊ ಇಲ್ಲಿ ಹಿಮದಿಂದ ಕೂಡಿರ್ತಕ್ಕಂತಹ ಒಂದು ಮೌಂಟೇನನ್ನು ಅಥವಾ ಒಂದು ಪೀಕನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್ ಲೈನ್ ನೋಡಿ, ಆಫ್ ದ 3 seas ದಟ್ ವಾಶ್ ಯುವರ್ ಪಾಮ್. ಎಸ್ ನೋಡಿ, ನಮ್ಮ ಭಾರತ ದೇಶದಲ್ಲಿ ಸೌತ್ ಇಂಡಿಯಾ ಕಡೆ ಹೋದರೆ ಅಥವಾ ನಾವು 3 ಭಾಗಗಳ ಕಡೆ ಸಮುದ್ರಗಳನ್ನು, ಸಾಗರಗಳನ್ನು ನೋಡ್ತೇವೆ. ಒಂದು ಕಡೆ ಅರಬ್ಬಿ ಸಮುದ್ರ ಇದೆ, ಮತ್ತೊಂದು ಕಡೆ ಬಂಗಾಳ ಕೊಲ್ಲಿ ಇದೆ, ಅದರ ಜೊತೆಗೆ ಕೆಳಗಡೆ ಹಿಂದೂ ಮಹಾಸಾಗರ ಇದೆ. ಸೊ ಈ ರೀತಿ 3 ಕಡೆಯೂ ಕೂಡ ಭಾರತ ದೇಶ ಸಮುದ್ರಗಳಿಂದ, ಸಾಗರಗಳಿಂದ ಕೂಡ್ಕೊಂಡಿದೆ. ಸೊ ಅದನ್ನೇ ಇಲ್ಲಿ ಪೋಯೆಟ್ ಏನು ಕೇಳ್ತಾ ಇದ್ದಾರೆ ನೋಡಿ,
ಆಫ್ ದ 3 seas that wash your palm. ಎಸ್, ಇಲ್ಲಿ ಪಾಮ್ ಅಂದರೆ ಅಂಗೈ ಅಂತೇಳಿ. ಸೊ ಏನು 3 ಸಮುದ್ರಗಳು ಸುತ್ತಲೂ ನಿನ್ನ ಒಂದು ಅಂಗೈಯನ್ನು ತೊಳಿಲಿಕ್ಕೆ ಸಿದ್ಧವಾಗಿದ್ದಾವಲ್ವಾ, ಅವುಗಳ ಕುರಿತು ನಾನು ಹಾಡನ್ನು ಹೇಳಬೇಕಾ ಅಂತೇಳಿ ಪೋಯೆಟ್ ಇಲ್ಲಿ ಕೇಳ್ತಾ ಇದ್ದಾರೆ. ಮತ್ತೆ ಕೇಳ್ತಾರೆ ಅವರು, ಶಾಲ್ ಐ ಸಿಂಗ್ ಆಫ್ ಯುವರ್ ಕ್ಲಿಯರ್ ಡಾನ್ ವಿತ್ ಇಟ್ಸ್ ಪ್ಯೂರ್ ಗೋಲ್ಡ್ ಸ್ಟ್ರೀಕ್ಸ್. ಎಸ್ ನೋಡಿ, ಮತ್ತೊಂದು ಅಂಶವನ್ನು ಅವರಲ್ಲಿ ಕೇಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದೇನಪ್ಪ ಅಂದರೆ ಕ್ಲಿಯರ್ ಡಾನ್. ಡಾನ್ ಅಂದರೆ ಇಲ್ಲಿ ಸೂರ್ಯೋದಯದ ಒಂದು ಟೈಮ್ ಏನಿರುತ್ತೋ, ಅಂದರೆ ಇನ್ನು ಸೂರ್ಯ ಮೂಡಿರೋದಿಲ್ಲ ಬಟ್ ನಮಗೆ ಬೆಳಕು ಕಾಣಿಸ್ತಾ ಇರುತ್ತೆ, ಅದನ್ನೇ ನಾವು ಡಾನ್ ಅಂತ ಕರಿತೀವಿ. ಅಂದರೆ ಮುಂಜಾವು, ನಸುಕಿನ ಸಮಯ ಅಂತೇಳಿ ಏನು ಕರಿತೀವಲ್ವ, ಅದನ್ನೇ ಡಾನ್ ಅಂತ ಕರೀತಾರೆ. ಸೊ ಆ ಒಂದು ನಸುಕಿನ ಸಮಯದಲ್ಲಿ ಆ ಒಂದು ಸೂರ್ಯನ ಕಿರಣಗಳು, ಗೋಲ್ಡ್ ಸ್ಟ್ರೀಕ್ಸ್ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅಂದರೆ ತುಂಬ ಅದ್ಭುತವಾಗಿರ್ತಕ್ಕಂತಹ ಬೆಳಗು, ವೆರಿ ಬ್ಯೂಟಿಫುಲ್ ಮಾರ್ನಿಂಗ್ ಇಲ್ಲಿರುತ್ತೆ. ಅಂತಹ ಸೌಂದರ್ಯವನ್ನು ಕುರಿತು ನಾನು ಹಾಡನ್ನು ಹೇಳಬೇಕಾ ಅಂಥೇಳಿ ಪೋಯೆಟ್ ಮದರ್ ಇಂಡಿಯಾ ಅಥವಾ ತಾಯಿ ಭಾರತಿಯನ್ನು ಕೇಳ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಮದರ್ ಇಂಡಿಯಾ ಏನು ಹೇಳ್ತಾಳೆ ಅಂತಕ್ಕಂಥದ್ದನ್ನು ಮುಂದಿನ ಸಾಲುಗಳಲ್ಲಿ ನಾವು ನೋಡ್ತೇವೆ. ಎಸ್, ಇಲ್ಲಿ ನೋಡಿ, ಮದರ್ ಇಂಡಿಯಾ ಏನು ಹೇಳ್ತಾ ಇದ್ದಾಳೆ ಅಂತೇಳಿ. ಸೆಟ್ ದ ಮದರ್ ಇಂಪರ್ಚರ್ಬೆಬಲ್ ಕಾಮ್. ಅಂದರೆ ಇಲ್ಲಿ ಪೇಷನ್ಸ್ ಅಥವಾ ಪೀಸ್ಫುಲ್ ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಪೀಸ್ಫುಲ್ಲಲ್ಲಿ ಅಂದರೆ ತುಂಬ ತಾಳ್ಮೆಯಿಂದಾನೆ ಅಂತ. ಸೆಟ್ ದ ಮದರ್ ಇಂಪರ್ಚರ್ಬೆಬಲ್ ಅಂದರೆ ತುಂಬ ತಾಳ್ಮೆಯಿಂದ ಕಾಮ್ ಆಗಿಬಿಟ್ಟೆ ತಾಯಿ ಭಾರತಿ ಪೋಯೆಟಲ್ಲಿ ಕೇಳ್ಕೊಳ್ತಾ ಇದ್ದಾಳೆ. ಏನಂತ ಕೇಳ್ತಾಳೆ? ಸಿಂಗ್ ಆಫ್ ದ ಬೆಗ್ಗರ್ ಆ್ಯಂಡ್ ದ ಲೆಪರ್. ಎಸ್ ನೋಡಿ, ಭಾರತ ದೇಶದಲ್ಲಿ ಅನೇಕ ಬೆಗ್ಗರ್ಸ್ ಅಂದರೆ ಭಿಕ್ಷುಕರು ಇದ್ದಾರೆ. ಸೊ ಅಂತಹ ಭಿಕ್ಷುಕರ ಕುರಿತು ನೀನು ಹಾಡನ್ನು ಹೇಳಬೇಕು. ಲೆಪರ್ ಅಂತ ಇದೆ ನೋಡಿ, ಲೆಪರ್ ಅಂದರೆ ಕುಷ್ಠರೋಗಿಗಳು ಅಂತೇಳಿ. ಸೊ ಅನೇಕ ಕುಷ್ಠರೋಗಿಗಳು, ರೋಗ ಪೀಡಿತರಾಗಿರ್ತಕ್ಕಂತಹ ಅನೇಕ ಜನಗಳು ನಮ್ಮ ದೇಶದಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ದ್ಯಾಟ್ ಸ್ವಾಮ್ ಮೈ ಸ್ಟ್ರೀಟ್ಸ್. ಅಂದರೆ ಸ್ವಾಮ್ ಅಂದರೆ ಗುಂಪು ಗುಂಪಾಗಿ ಬರೋದು ಅಂತ ಚಿತ್ರದಲ್ಲಿ ನೀವು ನೋಡಬಹುದು. ಅನೇಕ ಬೆಗ್ಗರ್ಸ್ಗಳು, ರೋಗಿಗಳು ನನ್ನ ದೇಶದಲ್ಲಿ ಬೀದಿ ಬೀದಿಗಳಲ್ಲಿ ಕಾಣಿಸ್ತಾರೆ, ಅನೇಕ ಸಂಖ್ಯೆಯಲ್ಲಿದ್ದಾರೆ. ಸಿಂಗ್ ಆಫ್ ದ ಫಿಲ್ತ್ ಆ್ಯಂಡ್ ದ ಡರ್ಟ್. ಎಸ್ ನೋಡಿ, ಆ ರೀತಿ ಕುಷ್ಠರೋಗಿಗಳು, ಬೆಗ್ಗರ್ಸ್ಗಳ ಬಗ್ಗೆ ಹಾಡು ಹೇಳಬೇಕು. ಅದ್ರ ಜೊತೆಗೆ ಫಿಲ್ತ್ ಅಂದರೆ ಕೊಳೆ ಅಂಥೇಳಿ, ಅಂದರೆ ತುಂಬ ಗಲೀಜು ಅಂಥೇಳಿ. ಸೊ ಕೊಳೆ ತುಂಬಿಕೊಂಡಿದೆ, ಅದರ ಬಗ್ಗೆ ನೀನು ಹಾಡು ಹೇಳು. ದ ಡರ್ಟ್ ಅಂದರೆ ಧೂಳು ಅಂಥೇಳಿ. ಸೊ ಅಪಾರ ಪ್ರಮಾಣದ ಧೂಳು ಇಲ್ಲಿದೆ, ಅದರ ಬಗ್ಗೆ ನೀನು ಹಾಡು ಹೇಳು ಅಂತೇಳಿ ಪೋಯೆಟ್ನಲ್ಲಿ ಮದರ್ ಇಂಡಿಯಾ ಕೇಳ್ಕೊಳ್ತಾ ಇದ್ದಾಳೆ. ದ್ಯಾಟ್ ಫೌಲ್ ಮೈ ಸಿಲ್ವಾನ್ ರಿಟ್ರೀಟ್ಸ್. ಅಂದರೆ ದೇಶದ ಒಳಗಡೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಸೊ ನಮ್ಮ ಭಾರತ ದೇಶದ ಮಧ್ಯದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ, ಅನೇಕ ಬೆಗ್ಗರ್ಸ್ಗಳಿದ್ದಾರೆ, ಕುಷ್ಠರೋಗಿಗಳಿದ್ದಾರೆ, ಅಪಾರ ಪ್ರಮಾಣದ ಕೊಳೆ ಇದೆ, ಧೂಳು ತುಂಬಿಕೊಂಡಿದೆ. ಇಂತಹ ನೆಗೆಟಿವ್ ಆಸ್ಪೆಕ್ಟ್ಸ್ಗಳು ಕೂಡ ನಮ್ಮ ದೇಶದಲ್ಲಿದ್ದಾವೆ. ಇಂತಹವುಗಳನ್ನು ಕುರಿತು ನೀನು ಹಾಡನ್ನು ಹೇಳು ಅಂಥೇಳಿ ಆ ಪೋಯೆಟಲ್ಲಿ ಮದರ್ ಇಂಡಿಯಾ ಕೇಳ್ಕೊಳ್ತಾ ಇದ್ದಾಳೆ. ನಮ್ಮ ಪೋಯೆಟ್ ಅಲ್ಲಿಗೆ ಸುಮ್ಮನಾಗಲಿಲ್ಲ. ಮತ್ತೆ ಅವ್ರು ಏನು ಕೇಳ್ಕೊಳ್ತಾರೆ ನೋಡಿ, ನೆಕ್ಸ್ಟ್ ಸ್ಟಾಂಜದಲ್ಲಿ ಮತ್ತೆ ಪೋಯೆಟ್ ಏನು ಹೇಳ್ತಾರೆ ಅನ್ನೋದನ್ನು ನಾವು ನೋಡ್ತೇವೆ. ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್ ಐ ಆಸ್ಕ್ಡ್. ಮತ್ತೆ ಪೋಯೆಟ್ ಕೇಳ್ತಿದ್ದಾರೆ, ತಾಯಿ ನಿನ್ನನ್ನು ಕುರಿತು ನಾನು ಯಾವ ಹಾಡನ್ನು ಹೇಳಿ ಅಂತೇಳಿ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಶಾಲ್ ಐ ಸಿಂಗ್ ಆಫ್ ಯುವರ್ ರಾಕ್ ಟೆಂಪಲ್ಸ್. ಎಸ್ ನೋಡಿ, ರಾಕ್ ಟೆಂಪಲ್ಸ್ ಅಂದರೆ ಕಲ್ಲುಗಳನ್ನು ಕೊರೆದು, ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಕೊರೆದು ಅನೇಕ ದೇವಾಲಯಗಳನ್ನು ಈ ದೇಶದಲ್ಲಿ ಕಟ್ಟಿದ್ದಾರೆ. ಎಲ್ಲೋರ, ಅಜಂತ, ಈ ರೀತಿ ಅನೇಕ ಸ್ಥಳಗಳಲ್ಲಿ ಕಲ್ಲು ಬಂಡೆಗಳನ್ನೇ ಕೊರೆದು ಟೆಂಪಲ್ಸ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಂತಹವುಗಳನ್ನು ಕುರಿತು ನಾನು ಹಾಡು ಹೇಳಬೇಕಾ? ಎಪಿಕ್ಸ್ ಇನ್ ಸ್ಟೋನ್. ಎಸ್ ನೋಡಿ, ಎಪಿಕ್ಸ್ ಅಂದರೆ ಮಹಾಕಾವ್ಯಗಳು ಅಂತೇಳಿ. ರಾಮಾಯಣ, ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳನ್ನು ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಅಂದರೆ ಮಹಾಭಾರತದ ಯುದ್ಧಗಳ ಚಿತ್ರ ಇರ್ಬೋದು, ರಾಮಾಯಣ ಕಾಲದ ಒಂದು ರಾಮ ಮತ್ತು ರಾವಣರ ಯುದ್ಧಗಳ ಚಿತ್ರಗಳನ್ನು ಇರ್ಬೋದು, ಅನೇಕ ದೇವಸ್ಥಾನಗಳ ಮೇಲೆ ಕಲ್ಲಿನಲ್ಲಿ ಕೆತ್ತಿರ್ತಾರೆ. ಸೊ ಅದನ್ನೇ ಇಲ್ಲಿ ಎಪಿಕ್ಸ್ ಇನ್ ಸ್ಟೋನ್ ಅಂದರೆ ಕಲ್ಲುಗಳು, ಅಂದರೆ ಕಲ್ಲುಗಳ ಮೇಲೆ ಇರತಕ್ಕಂತಹ ಮಹಾಕಾವ್ಯಗಳ ಬಗ್ಗೆ ನಾನು ಹಾಡನ್ನು ಹೇಳಬೇಕಾ ಅಂತೇಳಿ ಮದರ್ ಇಂಡಿಯಾಗೆ ಪೋಯೆಟ್ ಕೇಳ್ತಾ ಇದ್ದಾರೆ. ಮತ್ತೆ ಕೇಳ್ತಾರೆ ಅವರು, ಆಫ್ ಯುವರ್ ಚಿಲ್ಡ್ರನ್ ದ್ಯಾಟ್ ಡೈಡ್ ಟು ಕಾಲ್ ಯು ದೇರ್ ವೆರಿ ಓನ್. ಎಸ್, ಈ ಒಂದು ದೇಶಕ್ಕೋಸ್ಕರ ಅನೇಕ ವ್ಯಕ್ತಿಗಳು
ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಸೊ ದಟ್ ಡೈಡ್ ಅಂತೇಳಿ ಪೋಯಿಟ್ ಹೇಳ್ತಾ ಇದ್ದಾರೆ. ನಿನ್ನ ಮಕ್ಕಳು ನಿನಗೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗವನ್ನು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಹಿಂದಿನ ಕಾಲದಲ್ಲಿ ಏನು ಭಾರತ ದೇಶದ ಮೇಲೆ ಪರಕೀಯರು ದಾಳಿ ಮಾಡ್ತಾ ಇದ್ರು. ಸೊ ಈ ದೇಶದ ರಕ್ಷಣೆಗಾಗಿ ಅನೇಕ ರಾಜ ಮಹಾರಾಜರುಗಳು ಪ್ರಾಣವನ್ನೇ ತ್ಯಾಗ ಮಾಡಿದ್ರು. ಅದರ ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಅನೇಕ ನಾಯಕರು, ವೀರರು, ಧೀರರು ತಮ್ಮ ಪ್ರಾಣವನ್ನು ಈ ದೇಶಕ್ಕೋಸ್ಕರ ತ್ಯಾಗವನ್ನು ಮಾಡಿದ್ದಾರೆ. ಸೊ ಅಂತಹ ವ್ಯಕ್ತಿಗಳ ಕುರಿತು ನಾನು ಹಾಡನ್ನು ಹೇಳಬೇಕಾ ಅಂತೇಳಿ ಪೋಯೆಟ್ ಮದರ್ ಇಂಡಿಯಾದಲ್ಲಿ ಕೇಳ್ಕೊಳ್ತಾ ಇದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಮತ್ತೆ ಕೆಲವೊಂದಿಷ್ಟು ಅಂಶಗಳನ್ನು ಅವರು ಸೇರಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಆಫ್ ದ ಸಿಯರ್ಸ್ ಆ್ಯಂಡ್ ಪ್ರಾಫಿಟ್ಸ್ ದ್ಯಾಟ್ ಹ್ಯೂಡ್ ದ ಸ್ಟ್ರೈಟ್ ಪಾತ್ ಫಾರ್ ದ ಮ್ಯಾನ್ ದಟ್ ಪಿಲ್ಗ್ರಿಮ್ಸ್ ಅಲೋನ್. ಎಸ್, ಇಲ್ಲಿ ಪ್ರಾಫಿಟ್ಸ್ ಅಂದರೆ ಸಾಧು ಸಂತರು ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಪ್ರಾಫಿಟ್ಸ್ ಅಂತ ಇದೆ. ಸಿಯರ್ಸ್ ಅಂದರೆ ಸಂತರು ಅಂತೇಳಿ, ಪ್ರಾಫಿಟ್ಸ್ ಅಂದರೆ ಪ್ರವಾದಿಗಳು ಅಂತೇಳಿ ನಾವು ಕರಿತೇವೆ. ಸೊ ಈ ರೀತಿ ನಮ್ಮ ಭಾರತ ದೇಶದಲ್ಲಿ ಅನೇಕ ಸಂತರುಗಳು, ಪ್ರವಾದಿಗಳು, ವ್ಯಕ್ತಿಗಳು ಮುಕ್ತಿಯನ್ನು ಪಡಿಲಿಕ್ಕೆ ಅಂತೇಳಿ ಹ್ಯೂಡ್ ದ ಸ್ಟ್ರೇಟ್ ಪಾತ್, ದೇವರನ್ನು ತಲುಪಲಿಕ್ಕೆ ಅಥವಾ ಮುಕ್ತಿಯನ್ನು ಪಡಿಲಿಕ್ಕೆ ಅನೇಕ ಮಾರ್ಗಗಳನ್ನು ತೋರಿಸಿದ್ದಾರೆ. ಹ್ಯೂಡ್ ಅಂದರೆ ಕೆತ್ತುವುದು ಅಂತೇಳಿ, ಅಂದರೆ ರಸ್ತೆಗಳನ್ನು ನಿರ್ಮಾಣ ಮಾಡೋದು ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಇಲ್ಲಿ ಅನೇಕ ಒಳ್ಳೆಯ ಅಂಶಗಳನ್ನು ಬೋಧನೆ ಮಾಡಿದ್ದಾರೆ. ಅವುಗಳನ್ನು ನಮ್ಮ ಲೈಫಲ್ಲಿ ನಾವು ಅಳವಡಿಸಿಕೊಂಡ್ರೆ ಮುಕ್ತಿಯನ್ನು ಪಡಿಬಹುದಾಗಿದೆ. ಸೊ ಅಂತಹ ಅನೇಕ ಪ್ರವಾದಿಗಳು ಚಿತ್ರದಲ್ಲಿ ಕಾಣಬಹುದು ನಾವು. ಒಬ್ಬ ಸಂತರು ಧ್ಯಾನವನ್ನು ಮಾಡ್ತಾ ಇದ್ದಾರೆ, ಅವರು ಮನುಷ್ಯನಿಗೆ ಮುಕ್ತಿ ಮಾರ್ಗವನ್ನು ಕಂಡುಹಿಡಿತಾ ಇದ್ದಾರೆ. ಸೊ ಅವರ ದಾರಿಯನ್ನು ನಾವು ಅನುಸರಿಸಿದ್ದೇ ಆದರೆ ಮುಕ್ತಿಯನ್ನು ಪಡಿಬೋದು. ಸೊ ಅಂತಹ ವ್ಯಕ್ತಿಗಳ ಬಗ್ಗೆ ನಾನು ಹಾಡು ಹೇಳಬೇಕಾ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಮದರ್ ಇಂಡಿಯಾ ಏನು ಹೇಳ್ತಾಳೆ ನೋಡಿ. ಸೆಟ್ ದ ಮದರ್ ಇನ್ ಇಂಡಿಗ್ನೆಂಟ್ ವರ್ಡ್ಸ್. ಇಂಡಿಗ್ನೆಂಟ್ ಅಂದರೆ ಸ್ವಲ್ಪ ಆ್ಯಂಗ್ರಿ ಆಗಿಬಿಟ್ಟು ಅಂತ ಅರ್ಥ ಮಾಡ್ಕೋಬಹುದು, ಅಥವಾ ಕೋಪಗೊಳ್ಳೋದು. ಸ್ವಲ್ಪ ಮದರ್ ಇಂಡಿಯಾಗೆ ಸ್ವಲ್ಪ ಕೋಪ ಬಂದಿದೆ ಈಗ. ಸೊ ಕೋಪದಲ್ಲಿನೇ ಪೋಯೆಟ್ಗೆ ಮದರ್ ಇಂಡಿಯಾ ಹೇಳ್ತಾ ಇದ್ದಾರೆ ಏನಂತ, ದಟ್ ಬೀಟ್ ಇನ್ ಟು ಮೈ ಇಯರ್ಸ್ ಲೈಕ್ ಗಾಂಗ್. ಎಸ್, ಆ ಮದರ್ ಇಂಡಿಯಾ ಜೋರಾಗಿ ಹೇಳ್ತಾಳೆ. ಅದು ಯಾವ ರೀತಿ ಇತ್ತಪ್ಪ ಅಂದರೆ, ಜೋರಾಗಿ ನಗಾರಿಗಳನ್ನು ಬಾರಿಸ್ತಾರೋ, ಜೋರಾಗಿ ಸೌಂಡ್ ಬರುತ್ತಲ್ವ, ಕಂಸಾಳೆ ಈ ರೀತಿ ಜೋರಾದ ಸೌಂಡ್ ಬರುತ್ತಲ್ವ, ಆ ರೀತಿ ಕೋಪದಲ್ಲಿ ತಾಯಿ ಭಾರತಿ ಮಾತಾಡ್ತಾ ಇದ್ದಾಳೆ. ದಟ್ ಫ್ಲೂ ಅಬೌಟ್ ಮೀ ಅ ಪಿಟಿಫುಲ್ ಥಿಂಗ್ ಲೈಕ್ ಗ್ರೇಟ್ ವೈಟ್ ಬರ್ಡ್ಸ್. ಎಸ್, ಸಣ್ಣ ಒಂದು ಹಕ್ಕಿಗಳು, ಬಿಳಿ ಹಕ್ಕಿಗಳು ಏನಾದರೂ ಕುಳಿತುಕೊಂಡಿರ್ತವೆ, ಅವುಗಳಿಗೆ ಜೋರಾದ ಸೌಂಡ್ ಕೇಳಿಬಿಟ್ರೆ ಅವು ಭಯ ಪಟ್ಬಿಟ್ಟು ಹಾರಿ ಹೋಗ್ತವೆ, ಹೆದರ್ಕೊಂಡು ಬಿಡ್ತವೆ. ಸೊ ಆ ರೀತಿಯಾದಂತಹ ಪರಿಸ್ಥಿತಿ ನಮ್ಮ ಪೋಯೆಟ್ಗೂ ಕೂಡ ನಿರ್ಮಾಣ ಆಗ್ತಾ ಇದೆ. ಅಂದರೆ ಭಾರತ ಮಾತೆ ತುಂಬ ಕೋಪದಲ್ಲಿನೇ ಜೋರಾಗಿ ಹೇಳ್ತಾ ಇದ್ದಾಳೆ. ಏನಂತ ಹೇಳಿದ್ಲು ನೆಕ್ಸ್ಟ್ ನೋಡ್ತಾ ಇದ್ದೇವೆ. ಸಿಂಗ್ ಆಫ್ ದ ಮಿಲಿಯನ್ಸ್ ದ್ಯಾಟ್ ಟಾಯ್ಲ್ ಅಂದರೆ ಶ್ರಮ ಪಡೋದು ಅಂತ. ಸೊ ನಮ್ಮ ದೇಶದಲ್ಲಿ ಅನೇಕ ಶ್ರಮ ಪಡ್ತಕ್ಕಂತಹ ವ್ಯಕ್ತಿಗಳಿದ್ದಾರೆ. ತಮ್ಮ ದೈನಂದಿನ ಜೀವನ ನಡೆಸಲು ಶ್ರಮವನ್ನು ಪಡ್ತಾ ಇದ್ದಾರೆ. ಸೊ ಅಂತಹ ಶ್ರಮಿಕರ ಬಗ್ಗೆ ನೀನು ಹಾಡನ್ನು ಹೇಳು ಅಂತೇಳಿ ಪೋಯೆಟ್ಗೆ ಮದರ್ ಇಂಡಿಯಾ ಹೇಳ್ತಾ ಇದ್ದಾಳೆ. ಅದ್ರ ಜೊತೆಗೆ ಸಿಂಗ್ ಆಫ್ ದ ರಿಂಕಲ್ಡ್ ಫೇಸ್ ಇಂಡೆಕ್ಸಿಂಗ್ ಇಗ್ನೋರೆನ್ಸ್. ಎಸ್, ರಿಂಕಲ್ಡ್ ಫೇಸ್ ಅಂದರೆ ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸಬಹುದು. ರಿಂಕಲ್ಡ್ ಫೇಸ್ ಅಂದರೆ ನೆರಿಗೆ ತುಂಬಿರ್ತಕ್ಕಂತಹ ವ್ಯಕ್ತಿ ಅಥವಾ ಓಲ್ಡ್ ಮ್ಯಾನ್ ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಅಂದರೆ ತುಂಬ ವಯಸ್ಸಾಗಿರ್ತಕ್ಕಂತಹ ವ್ಯಕ್ತಿಗಳು ನಮ್ಮ ದೇಶದಲ್ಲಿದ್ದಾರೆ ಮತ್ತು ಅವರು ಇಗ್ನೋರೆನ್ಸನ್ನು ಇಂಡಿಕೇಟ್ ಮಾಡ್ತಾರೆ. ಇಗ್ನೋರೆನ್ಸ್ ಅಂದರೆ ಇಲ್ಲಿ ನಾವು ಮುಗ್ಧತೆ ಅಂತೇಳಿ ಅರ್ಥ ಮಾಡ್ಕೋಬೇಕು. ಸೊ ಈ ರೀತಿ ವಯಸ್ಸಾಗಿರ್ತಕ್ಕಂತಹ ಮುಗ್ಧರಿದ್ದಾರೆ, ಅವರನ್ನು ಕುರಿತು ನೀನು ಹಾಡನ್ನು ಹೇಳಬೇಕು ಅಂಥೇಳಿ ಮದರ್ ಇಂಡಿಯಾ ಪೋಯೆಟ್ಗೆ ಹೇಳ್ತಾ ಇದ್ದಾಳೆ. ಅದರ ಜೊತೆಗೆ ಮತ್ತೆ ನೋಡಿ, ಸಿಂಗ್ ಆಫ್ ದ ಹೆಲ್ಪ್ಲೆಸ್ ಚೈಲ್ಡ್ ಬಾರ್ನ್ ಇನ್ ಅ ಬ್ಲೀಕ್ ಡಾರ್ಕ್ ಹೋಮ್. ಎಸ್ ನೋಡಿ, ಅನೇಕ ಮಕ್ಕಳುಗಳು ಬ್ಲೀಕ್ ಅಂದರೆ ಕೊರೆಯುವ ಚಳಿಯಲ್ಲಿ, ಮತ್ತು ಡಾರ್ಕ್ ಹೋಮ್ ಅಂದರೆ ಕತ್ತಲೆ ಕೋಣೆಗಳಲ್ಲಿ, ಅಂದರೆ ಕೊರಿತಕ್ಕಂತಹ ಚಳಿಯಲ್ಲಿ ಕತ್ತಲೆಯ ಕೋಣೆಗಳಲ್ಲಿ ಹುಟ್ಟಿರ್ತಕ್ಕಂತಹ ಅನೇಕ ಮಕ್ಕಳಿದ್ದಾವೆ, ಹೆಲ್ಪ್ಲೆಸ್ ಆಗಿದ್ದಾರೆ ಅವರು. ಅವರನ್ನು ಕುರಿತು ನೀನು ಹಾಡನ್ನು ಹೇಳಬೇಕು ಅಂತೇಳಿ ಪೋಯೆಟ್ಗೆ ಮದರ್ ಇಂಡಿಯಾ ಕೇಳ್ಕೊಳ್ತಾಳೆ. ಎಸ್, ನೀವು ಇಲ್ಲಿ ಚಿತ್ರಗಳಲ್ಲಿ ಗಮನಿಸ್ಬೋದು, ತುಂಬಾ ಪೀಪಲ್ ಹಾರ್ಡ್ ವರ್ಕಿಂಗ್ ಮಾಡ್ತಾ ಇದ್ದಾರೆ, ಶ್ರಮಿಕರು ಅವರು ಆಗಿದ್ದಾರೆ. ಈ ಕಡೆ ವಯಸ್ಸಾಗಿರ್ತಕ್ಕಂತಹ ಮುಗ್ಧ ಜನ, ಅವರ ಒಂದು ಫೇಸನ್ನು ನಾವು ನೋಡ್ತಾ ಇದ್ದೇವೆ. ಇಂಥವರನ್ನು ಕುರಿತು ಮತ್ತು ಹೆಲ್ಪ್ಲೆಸ್ ಚಿಲ್ಡ್ರನ್ ಏನಿದ್ದಾರೋ ಅವರನ್ನು ಕುರಿತು ನೀನು ಹಾಡು ಹೇಳು ಅಂತೇಳಿ ಪೋಯೆಟ್ಗೆ ಮದರ್ ಇಂಡಿಯಾ ಈ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಸ್ವಲ್ಪ ಕೋಪದಲ್ಲಿನೇ. ಇನ್ನು ನೆಕ್ಸ್ಟ್ ಪೋಯೆಟ್ ಅಲ್ಲಿಗೆ ಸುಮ್ಮನೆ ಬಿಡೋದಿಲ್ಲ, ಮತ್ತೆ ಅವರು ಭಾರತ ಮಾತೆಯಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಏನು ಕೇಳ್ಕೊಂಡ್ರು? ಎಸ್ ನೋಡಿ, ನರ್ವಸ್ ಅಂದರೆ ಪೋಯೆಟ್ ಇಲ್ಲಿ ಸ್ವಲ್ಪ ನರ್ವಸ್ ಆಗಿದ್ದಾರೆ. ಐ ಯಟ್ ವುಡ್ ಆಸ್ಕ್. ಎಸ್, ಅವರು ಅಲ್ಲಿಗೆ ನಿಲ್ಲಿಸಲಿಲ್ಲ, ಮತ್ತೆ ಕೇಳ್ತಾ ಇದ್ದಾರೆ. ಡೀಮಿಂಗ್ ಇಟ್ ಮೈ ಟಾಸ್ಕ್. ಡೀಮಿಂಗ್ ಅಂದರೆ ಕನ್ಸಿಡರ್ ಮಾಡೋದು ಅಥವಾ
ಪರಿಗಣಿಸೋದು, ಅಂದರೆ ಇದು ನನ್ನ ಟಾಸ್ಕ್ ಆಗಿದೆ, ಇದು ನನ್ನ ಕೆಲಸ ಆಗಿದೆ, ಅಂದರೆ ಸಾಂಗನ್ನು ಹೇಳ್ತಕ್ಕಂಥದ್ದು ಅಂತೇಳಿ ಅವರು ತೀರ್ಮಾನವನ್ನು ಮಾಡಿಬಿಟ್ಟು ಮತ್ತೆ ಭಾರತ ಮಾತೆಯಲ್ಲಿ ಕೇಳ್ಕೊಳ್ತಾರೆ. ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್, ವಾಟ್ ಸಾಂಗ್. ಎಸ್, ಹೇಳು ತಾಯಿ, ನಿನ್ನನ್ನು ಕುರಿತು ನಾನು ಎಂತಹ ಒಂದು ಹಾಡನ್ನು ಹೇಳಬೇಕು, ಹೇಳು ಅಂತೇಳಿ ಮತ್ತೆ ಕೇಳ್ತಾ ಇದ್ದಾರೆ. ಶಾಲ್ ಐ ಸಿಂಗ್ ಆಫ್ ದ ಡ್ಯಾಮ್ ಆ್ಯಂಡ್ ದ ಲೇಕ್. ಎಸ್ ನೋಡಿ, ಡ್ಯಾಮ್ ಅಂದರೆ ಅನೇಕ ಅಣೆಕಟ್ಟುಗಳನ್ನು ನಮ್ಮ ಭಾರತ ದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸಬಹುದು, ತುಂಬ ಸುಂದರವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಅಣೆಕಟ್ಟನ್ನು. ಸೊ ಇಂತಹ ಡ್ಯಾಮ್ಗಳನ್ನು ಕುರಿತು ನಾನು ಹಾಡನ್ನು ಹೇಳಬೇಕಾ? ಲೇಕ್ ಅಂದರೆ ಸರೋವರ ಅಂಥೇಳಿ. ಸೊ ಅನೇಕ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಸರೋವರಗಳಿದ್ದಾವೆ, ಅವುಗಳನ್ನು ಕುರಿತು ನಾನು ಹಾಡನ್ನು ಹೇಳಬೇಕಾ ಅಂತೇಳಿ ಪೋಯೆಟ್ ಅವರು ಮದರ್ ಇಂಡಿಯಾದಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಆಫ್ ಸ್ಟೀಲ್ ಮಿಲ್ಸ್ ಅಂತೇಳಿ ಕೇಳ್ತಾ ಇದ್ದಾರೆ. ನೋಡಿ, ಸ್ಟೀಲ್ ಮಿಲ್ಸ್ ಅಂದರೆ ನಾವು ಇಲ್ಲಿ ಇಂಡಸ್ಟ್ರೀಸ್ ಅಂತೇಳಿ ಅರ್ಥ ಮಾಡ್ಕೋಬೋದು. ಸ್ಟೀಲ್ ಮಿಲ್ಸ್ ಅಂದರೆ ಉಕ್ಕಿನ ಕೈಗಾರಿಕೆಗಳು ಅಂತ ಅರ್ಥ ಬರುತ್ತೆ. ಅದ್ರ ಬದಲಾಗಿ ನಾವು ಇಲ್ಲಿ ಇರ್ತಕ್ಕಂತಹ ಕೈಗಾರಿಕೆಗಳು ಅಥವಾ ಇಂಡಸ್ಟ್ರಿಗಳು ಅಂತೇಳಿ ಅರ್ಥ ಮಾಡ್ಕೋಬೇಕು. ಸೊ ಇಂಡಸ್ಟ್ರಿಗಳ ಕುರಿತು ನಾನು ಹಾಡನ್ನು ಹೇಳಲಾ ಅಂತೇಳಿ ಪೋಯೆಟ್ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಮತ್ತೆ ಅವ್ರು ಕೇಳ್ತಾರೆ, ದ ಶಿಪ್ ಬಿಲ್ಡಿಂಗ್ ಯಾರ್ಡ್ ಅಂದರೆ ನಾವು ಕನ್ನಡದಲ್ಲಿ ಹಡಗು ಕಟ್ಟೆಗಳು ಅಂತ ಕರಿತೇವೆ. ಅಂದರೆ ಹಡಗುಗಳನ್ನು ನಿರ್ಮಾಣ ಮಾಡ್ತಕ್ಕಂತಹ ಸ್ಥಳಗಳನ್ನೇ ಶಿಪ್ ಬಿಲ್ಡಿಂಗ್ ಯಾರ್ಡ್ ಅಂತ ಕರೀತಾರೆ. ನೀವು ಚಿತ್ರದಲ್ಲಿ ಗಮನಿಸಬಹುದು, ಒಂದು ಶಿಪ್ ಬಿಲ್ಡಿಂಗ್ ಯಾರ್ಡ್ ಇದಾಗಿದೆ. ಸೊ ಈ ರೀತಿ ಡ್ಯಾಮ್ಗಳಿದ್ದಾವೆ, ಲೇಕ್ ಇದ್ದಾವೆ, ಸ್ಟೀಲ್ ಮಿಲ್ಸ್ ಅಥವಾ ಇಂಡಸ್ಟ್ರಿಗಳಿದ್ದಾವೆ ಮತ್ತು ಶಿಪ್ ಬಿಲ್ಡಿಂಗ್ ಯಾರ್ಡ್ಸ್ಗಳಿದ್ದಾವೆ. ಇವುಗಳನ್ನು ಕುರಿತು ನಾನು ಹಾಡು ಹೇಳಬೇಕಾ ಅಂತೇಳಿ ಕೇಳ್ತಾ ಇದ್ದಾರೆ. ಮತ್ತೆ ಕೇಳ್ತಾರೆ, ಆಫ್ ದ ಮೆನ್ ದಟ್ ವರ್ಕ್ ಹಾರ್ಡ್. ಎಸ್, ಅನೇಕ ಜನಗಳು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಯಾವುದಕ್ಕಾಗಿ? ಟು ಟೆಕ್ನಾಲಜೈಸ್, ನಮ್ಮ ಭಾರತ ದೇಶವನ್ನು, ಅಂದರೆ ಇಲ್ಲಿರ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಅನೇಕ ಜನಗಳು ಅಥವಾ ಸೈಂಟಿಸ್ಟ್ಗಳು ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಅವರು ತುಂಬಾ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇ ಆರ್ ವರ್ಕಿಂಗ್ ವೆರಿ ಹಾರ್ಡ್ ಟು ಪುಟ್ ಯು ಆನ್ ದ ಪೇಜ್ ಆಫ್ ದ ಅಟೋಮಿಕ್ ಏಜ್. ಎಸ್, ಅನೇಕ ದೇಶಗಳು ಈ ಒಂದು ಜಗತ್ತಿನಲ್ಲಿ ತುಂಬಾ ಮುಂದುವರಿತಾ ಇದ್ದಾವೆ. ಸೊ ಅವುಗಳ ಜೊತೆ ಕಾಂಪೀಟ್ ಮಾಡ್ತಾ ನಮ್ಮ ದೇಶವು ಕೂಡ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಈ ಸೈಂಟಿಸ್ಟ್ಗಳು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅಂಥವರ ಬಗ್ಗೆ ನಾನು ಹಾಡನ್ನು ಹೇಳ ಅಂತೇಳಿ ಪೋಯೆಟ್ ಮದರ್ ಇಂಡಿಯಾಳಲ್ಲಿ ಕೇಳ್ತಾ ಇದ್ದಾರೆ. ಆಗ ಮದರ್ ಇಂಡಿಯಾ ಏನು ಹೇಳ್ತಾನೆ ನೋಡಿ, ಸೆಟ್ ದ ಮದರ್ ಆಫ್ ದೀಸ್ ಯು ಮಿಸ್ಸಿಂಗ್. ಎಸ್, ಇವುಗಳ ಕುರಿತು ನೀನು ಹಾಡನ್ನು ಹೇಳಬಹುದು, ಬಟ್ ಅಂದರೆ ಆದರೆ ತಾಯಿ ಅಲ್ಲಿಗೆ ಒಪ್ಕೊಳ್ಳಿಲ್ಲ, ಮತ್ತು ಕೆಲವೊಂದಿಷ್ಟು ಅಂಶಗಳನ್ನು ಹೇಳ್ತಾ ಇದ್ದಾರೆ. ಬಟ್ ಸಿಂಗ್ ಆಲ್ಸೋ ಆಫ್ ದ ಸ್ಟ್ರೈಕ್ಸ್ ಅರ್ಲಿ ಆ್ಯಂಡ್ ಲೇಟ್. ಎಸ್, ಸ್ಟ್ರೈಕ್ಗಳು ಅಂದರೆ ಅನೇಕ ಹೋರಾಟಗಳು ಈ ದೇಶದಲ್ಲಿ ನಡೆದಿದ್ದಾವೆ. ಅರ್ಲಿ ಅಂದರೆ ಇದಕ್ಕಿಂತ ಮೊದಲು ಅನೇಕ ಹೋರಾಟಗಳು ನಡೆದಿದ್ದಾವೆ. ಲೇಟ್ ಅಂದರೆ ಇತ್ತೀಚೆಗೆಯೂ ಸಹ ಅನೇಕ ಹೋರಾಟಗಳು ನಡೀತಾನೆ ಇದ್ದಾವೆ. ಅಂತಹ ಹೋರಾಟಗಳ ಬಗ್ಗೆ ನೀನು ಹಾಡನ್ನು ಹೇಳು ಅಂತೇಳಿ ಮದರ್ ಇಂಡಿಯಾ ಹೇಳ್ತಾ ಇದ್ದಾಳೆ. ನೆಕ್ಸ್ಟ್ ನೋಡಿ, ಆಫ್ ಐರನ್ ಮೆನ್ ದಟ್ ಕಮ್ ಇನ್ ದೇರ್ ವೇಕ್. ಐರನ್ ಮೆನ್ ಅಂದರೆ ತುಂಬ ಕಷ್ಟಪಡ್ತಾ ಇರ್ತಕ್ಕಂಥವ್ರು. ವೇಕ್ ಅಂದರೆ ಎದ್ದ ತಕ್ಷಣವೇ ಕೆಲಸಕ್ಕೆ ಹೊರಡುವವರು, ಅಂದರೆ ಬೆಳಗಿನ ಮುಂಜಾನೆಯೇ ಬೇಗ ಇದ್ಬಿಟ್ಟು ಶ್ರಮವನ್ನು ಪಡೆದೇ ಇದ್ದರೆ ಅವರ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ವ್ಯಕ್ತಿಗಳಿದ್ದಾರೆ. ಸೊ ಅಂತಹ ಹಾರ್ಡ್ ವರ್ಕಿಂಗ್ ಪೀಪಲ್ ಬಗ್ಗೆ ನೀನು ಹಾಡನ್ನು ಹೇಳು ಅಂತೇಳಿ ಕೇಳ್ಕೊಳ್ತಾ ಇದ್ದಾಳೆ ತಾಯಿ ಭಾರತಿ ಪೋಯೆಟಲ್ಲಿ. ಮತ್ತೆ ಹೇಳ್ತಾಳೆ ಮದರ್ ಇಂಡಿಯಾ, ಆಫ್ ಕ್ಲಾಸ್ ವಾರ್ ಆ್ಯಂಡ್ ಇಟ್ಸ್ ಕೋರ್ಲೇಟ್. ಎಸ್ ನೋಡಿ, ಆಫ್ ಕ್ಲಾಸ್ ವಾರ್ ಅಂದರೆ ಇಲ್ಲಿ ಜಾತಿಗಳ ಮಧ್ಯೆ, ವರ್ಗಗಳ ಮಧ್ಯೆ, ಅಥವಾ ಕೆಳವರ್ಗ ಮೇಲ್ವರ್ಗ ಅಂತ ಏನು ಕರಿತೀವೋ, ಬಡವರು, ಮಧ್ಯಮ ವರ್ಗ, ಶ್ರೀಮಂತರು, ಈ ರೀತಿ ಅನೇಕ ವರ್ಗಗಳೇನಿದಾವೋ ಅವರಲ್ಲಿನೇ ಪರಸ್ಪರ ಅನೇಕ ಫೈಟ್ಗಳು ನಡೀತಾ ಇರ್ತವೆ. ಅಂದರೆ ಆಗಾಗ ಜಗಳಗಳು ನಡೀತಾ ಇರ್ತವೆ. ಅಂತಹ ಕ್ಲಾಸ್ ವಾರ್ ಕುರಿತು ನೀನು ಹಾಡನ್ನು ಹೇಳು, ಮತ್ತು ಇಟ್ಸ್ ಕೋರಿಲೇಟ್ ಅಂದರೆ ಅಂತಹ ಹೋರಾಟಗಳ ಕುರಿತು ಅದಕ್ಕೆ ಸಂಬಂಧಿಸಿದಂತೆ ಹಾಡನ್ನು ಹೇಳು ಅಂತೇಳಿ ಪೋಯೆಟರಲ್ಲಿ ತಾಯಿ ಭಾರತಿ ಕೇಳ್ಕೊಳ್ತಾಳೆ. ಕ್ವಾರಲಸ್ ಐ ಸೈಡ್. ಪೋಯೆಟ್ಗೆ ಸ್ವಲ್ಪ ಈಗ ಕೋಪ ಬರ್ತಾ ಇದೆ. ಕ್ವಾರಲ್ ಅಂದರೆ ಜಗಳ ಅಂತ ಕರಿತೀವಲ್ವಾ. ಸೊ ಒಂದು ಮಗು ತಾಯಿಯ ಜೊತೆ ಯಾವ ರೀತಿ ಜಗಳವನ್ನು ಮಾಡುತ್ತೋ ಆ ರೀತಿಯಲ್ಲಿ ನಮ್ಮ ಕವಿಯವರು ತಾಯಿ ಭಾರತಿಯ ಜೊತೆ ಜಗಳ ಮಾಡ್ತಾ ಇದ್ದಾರೆ, ಅಥವಾ ಸ್ವಲ್ಪ ಕೋಪ ಮಾಡಿಕೊಂಡು ಹೇಳ್ತಾ ಇದ್ದಾರೆ. ಕೋಪ ಮಾಡಿಕೊಂಡು ಅವರು ಏನು ಹೇಳ್ತಾರೆ? ಎಸ್ ನೋಡಿ, ಈಸ್ ದೇರ್ ನೋ ಸಾಂಗ್ ದಟ್ ಐ ಕ್ಯಾನ್ ಸಿಂಗ್ ಆಫ್ ಯು. ಎಸ್, ಹಾಗಾದರೆ ನಾನು ಯಾವುದೇ ಹಾಡನ್ನು ಹೇಳಲಿಕ್ಕೆ ಸಾಧ್ಯ ಇಲ್ವಾ? ನನ್ನ ಹತ್ರ ಹಾಡೇ ಇಲ್ವಾ? ಹಾಗಾದರೆ ಹಾರ್ಟ್ ಹೋಲ್ ಅನ್ಎಲಾಯ್ಡ್. ಎಸ್, ನನಗಿಷ್ಟ ಬಂದಾಗೆ ಹೋಲ್ ಹಾರ್ಟೆಡ್ಲಿ ನನ್ನ ಹೃದಯದಲ್ಲಿ ಏನು ಭಾವನೆಗಳು ಮೂಡ್ತಾ ಇದ್ದವೋ ಅವುಗಳನ್ನೇ ನಾನು ಸಾಂಗ್ ರೂಪದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ವಾ ಹಾಗಾದರೆ ಅಂತೇಳಿ ಪೋಯೆಟ್ ಸ್ವಲ್ಪ ಕೋಪದಲ್ಲಿನೇ ಹೇಳ್ತಾ ಇದ್ದಾರೆ. ಅನ್ಎಲಾಯ್ಡ್ ಅಂತ ಇದೆ ನೋಡಿ, ಇದರ ಅರ್ಥ ಇಷ್ಟೇ, ಏನಂದರೆ ಪರಿಶುದ್ಧ ಅಂತೇಳಿ. ಅಂದರೆ ನನ್ನ ಭಾವನೆಗಳು ಪರಿಶುದ್ಧವಾಗಿದ್ದಾವೆ, ಇಂತಹವುಗಳನ್ನು ಒಂದು ಸಾಂಗ್ ರೂಪದಲ್ಲಿ ನನ್ನ ಕಡೆಯಿಂದ ತರಲಿಕ್ಕೆ ಸಾಧ್ಯ ಇಲ್ವಾ? ನೀನು ಅದಕ್ಕೆ ಅವಕಾಶವನ್ನು ಕೊಡೋದಿಲ್ವಾ ಅಂತೇಳಿ ಪೋಯೆಟ್ ಅವರು ಕೇಳ್ತಾ ಇದ್ದಾರೆ.
ಎ ಸಾಂಗ್ ಬೇತ್ಡ್ ಇನ್ ದ ಸ್ಟೇನ್ಲೆಸ್ ಬ್ಲೂ ಅನ್ವೇಪರಿಂಗ್ ಇನ್ ದ ವಾಯ್ಡ್. ಎಸ್ ನೋಡಿ, ಎ ಸಾಂಗ್ ಬೇತ್ಡ್ ಇನ್ ದ ಸ್ಟೇನ್ಲೆಸ್ ಬ್ಲೂ ಅಂದರೆ ಸ್ಟೇನ್ಲೆಸ್ ಬ್ಲೂ ಅಂದರೆ ಯಾವುದೇ ಒಂದು ಕೊಳೆಯೂ ಇಲ್ಲದೆ ಇರತಕ್ಕಂತಹ ಒಂದು ನೀಲಿ ಕಲರ್ ಅಂತೇಳಿ, ಅಂದರೆ ನನ್ನ ಭಾವನೆಗಳು ತುಂಬ ಪರಿಶುದ್ಧವಾಗಿದ್ದಾವೆ, ಅದಕ್ಕೆ ನೀನು ಅವಕಾಶ ಮಾಡಿಕೊಡೋದಿಲ್ವಾ ಅನ್ನೋ ರೀತಿಲಿ ಪೊಯೆಟ್ ಅವರು ಇಲ್ಲಿ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ಆಟ್ ದಟ್ ದ ಮದರ್ ರೋಸ್. ಎಸ್, ಮದರ್ ಇಂಡಿಯಾ ಏನು ಮಾಡ್ತಾ ಇದ್ದಾಳೆ ಈಗ ಅಂದರೆ ರೋಸ್ ಅಂದರೆ ರೈಸ್ನ ಪಾಸ್ಟ್ ಟೆನ್ಸ್ ಫಾರ್ಮ್ ಇದಾಗಿದೆ. ಮದರ್ ಇಂಡಿಯಾ ಹಾಗೇನೆ ಆಕಾಶದಲ್ಲಿ ಮೇಲೆ ಏರ್ತಾ ಇದ್ದಾಳೆ. ಡ್ರೇಪ್ಡ್ ಇನ್ ದ ಬ್ಲೂ ಸ್ಕೈ. ಎಸ್, ಅವಳು ನೀಲಿ ಬಟ್ಟೆಗಳನ್ನು ಧರಿಸ್ತಾ ಇದ್ದಾಳೆ, ಅಂದರೆ ಬ್ಲೂ ಸ್ಕೈ ಆಕಾಶ, ನೀಲಿ ಆಕಾಶ ಏನಿದೆನೋ ಅದನ್ನೇ ತನ್ನ ಒಂದು ಡ್ರೇಪ್ಡ್ ವಸ್ತ್ರಗಳನ್ನಾಗಿ ಅವಳು ಹಾಕ್ಕೊಳ್ತಾ ಇದ್ದಾಳೆ. ಮಿಲ್ಕ್ ವೈಟ್ ಓಷನ್ಸ್ ಹೀವ್ಡ್ ರೌಂಡ್ ಹರ್. ಹಾಗೆ ಭಾರತ ಮಾತೆ ಮೇಲೆ ಏರಿದ ಹಾಗೆ ಅವಳ ಸುತ್ತಲೂ ಏನು 3 ಸಮುದ್ರಗಳಿದಾವಲ್ವ, ಆ ಸಮುದ್ರಗಳಿಂದ ಹಾಗೆಯೇ ಹ್ಯೂಡ್ ಅಂದರೆ ಅಲೆಗಳು, ದೊಡ್ಡ ಅಲೆಗಳು ಏರ್ತಾ ಇದ್ದಾವೆ. ಮಿಲ್ಕ್ ವೈಟ್ ಅಂದರೆ ಹಾಲಿನ ಒಂದು ಕಲರಲ್ಲಿ, ಬಿಳಿ ಬಣ್ಣದಲ್ಲಿ ಆ ಅಲೆಗಳು ಹಾಗೆಯೇ ಉಕ್ಕಿ ಮೇಲೆ ಏರ್ತಾ ಇದ್ದಾವೆ. ದೇರ್ ವೇವ್ಸ್ ವರ್ ದ ಎಂಟ್ರಾನ್ಸಿಂಗ್ ಆ್ಯಂಡ್ ಎನ್ಥ್ರೋನಿಂಗ್ ಲೈಟ್. ಎಸ್, ಆ ಅಲೆಗಳು ತುಂಬ ಅದ್ಭುತವಾಗಿ ಮೇಲೆ ಏರ್ತಾ ಇದ್ದಾವೆ. ಎನ್ಥ್ರೋನಿಂಗ್ ಅಂದರೆ ಒಂದು ಥರ ಪಟ್ಟಾಭಿಷೇಕ ನಡೀತಾ ಇದೇನೋ ಏನೋ ಆ ಭಾರತ ಮಾತೆಗೆ ಅನ್ನೋ ರೀತಿಯಲ್ಲಿ ಆ ಅಲೆಗಳು ಅಲ್ಲಿ ಕಾಣಿಸ್ತಾ ಇರ್ತವೆ. ಆನ್ ವಿಚ್ ಶಿ ಸ್ಯಾಟ್ ರೋಟ್ ದ ಬುಕ್ ಆಫ್ ದ ಮಾರೋ. ಅಂತಹ ಅಲೆಗಳ ಮೇಲೆ ಕುಳಿತುಕೊಂಡು ತಾಯಿ ಭಾರತಿ ರೋಟ್ ದ ಬುಕ್ ಆಫ್ ಮಾರೋ. ಮಾರೋ ಅಂದರೆ ಟುಮಾರೋ ಅಥವಾ ನಾಳೆ ಅಥವಾ ಮುಂದಿನ ಭವಿಷ್ಯ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದು. ತಾಯಿ ಭಾರತಿ ಅಂತಹ ಅಲೆಗಳ ಮೇಲೆ ಕುಳಿತುಕೊಂಡು ಭಾರತದ ಭವಿಷ್ಯದ ಬಗ್ಗೆ ಒಂದು ಪುಸ್ತಕವನ್ನು ಬರಿತಾ ಇದ್ದಾಳೆ. ಹರ್ ಫೋರ್ ಹೆಡ್ ಓಪನ್ ಲೈಕ್ ಅರ್ತ್ಸ್ ಡೆಸ್ಟಿನಿ. ಎಸ್, ಅವಳ ಹಣೆಯಲ್ಲಿ ಇಡೀ ಭಾರತ ದೇಶದ ಒಂದು ಭವಿಷ್ಯನೇ ಕಾಣಿಸ್ತಾ ಇದೆ. ಅರ್ತ್ಸ್ ಡೆಸ್ಟಿನಿ ಅಥವಾ ಈ ಒಂದು ಭೂಮಿಯ ಒಂದು ಡೆಸ್ಟಿನಿ, ಭವಿಷ್ಯ ಅಲ್ಲಿ ಕಾಣಿಸ್ತಾ ಇದೆ ಅವಳ ಹಣೆಯಲ್ಲಿ. ಈಲ್ಡಿಂಗ್ ದ ಸನ್ ಗಾಡ್ ಕ್ಯಾನ್ಸಲಿಂಗ್ ಆಲ್ ಸಾರೋ. ಈಲ್ಡಿಂಗ್ ದ ಸನ್ ಅಂದರೆ ಆ ಸಮಯದಲ್ಲಿ ಸೂರ್ಯ ಉದಯಿಸ್ತಾ ಇದ್ದಾನೆ ಮತ್ತು ಅವನು ಏನು ಮಾಡ್ತಾ ಇದ್ದಾನೆ ನೋಡಿ, ಕ್ಯಾನ್ಸಲಿಂಗ್ ಆಲ್ ಸಾರೋ. ಈ ದೇಶದಲ್ಲಿರ್ತಕ್ಕಂತಹ ಎಲ್ಲ ದುಃಖಗಳನ್ನು ಆ ಸೂರ್ಯದೇವ ಹೋಗಲಾಡಿಸ್ತಾ ಇದ್ದಾನೆ ಆ ಸಮಯದಲ್ಲಿ. ಇಟ್ ವಾಸ್ ಕ್ಲಿಯರ್ ಡಾನ್. ಎಸ್, ಅದು ಡಾನ್ ಮೊದಲಿಗೆ ಹೇಳಿದಾಗೆ ಅದು ಸೂರ್ಯೋದಯದ ಸಮಯ ಆಗಿರುತ್ತೆ, ಅಂದರೆ ನಸುಕಿನ ವೇಳೆ ಅದಾಗಿರುತ್ತೆ. ಅಂತಹ ನಸುಕಿನ ವೇಳೆಯಲ್ಲಿ ಎಲ್ಲ ದುಃಖಗಳು ಭಾರತ ದೇಶದಿಂದ ಮರೆ ಆಗ್ತಾ ಇವೆ. ಲೈಕ್ ಎ ನೈಟ್ ಮೇರ್ ಫ್ಲಡ್ ದ ನೈಟ್ ಆ್ಯಂಡ್ ದ ಸನ್ ಬೀಮ್ ವಾಸ್ ಆ್ಯಸ್ ದ ಹ್ಯಾಂಡ್ ದಟ್ ಸೇವ್ಸ್. ಎಸ್, ನೈಟ್ ಮೇರ್ ಅಂದರೆ ಕೆಟ್ಟ ಕನಸುಗಳು ಅಂಥೇಳಿ. ಸೊ ರಾತ್ರಿ ಕಳೆದು ಬೆಳಗಾಗ್ತಾ ಇದೆ, ಎಲ್ಲ ಕೆಟ್ಟ ಕನಸುಗಳು ಇಲ್ಲಿಂದ ದೂರ ಆಗ್ತಾ ಇವೆ. ಫ್ಲಡ್ ದ ನೈಟ್ ಅಂದರೆ ರಾತ್ರಿಯನ್ನು ಬಿಟ್ಟು, ಯಾವ ರೀತಿ ಕತ್ತಲೆ ಓಡಿ ಹೋಗುತ್ತಲ್ವ ಬೆಳಕು ಬಂದ ಹಾಗೆ ಈ ಒಂದು ಕೆಟ್ಟ ಅಂಶಗಳೇನಿದ್ದವು ನಮ್ಮ ದೇಶದಲ್ಲಿ ನಿಧಾನಕ್ಕೆ ಎಲ್ಲ ಮರೆಯಾಗಿ ಹೋಗ್ತಾ ಇವೆ. ಅಂದರೆ ಭಾರತ ದೇಶದ ಭವಿಷ್ಯ ಉಜ್ವಲವಾಗಿ ಮುಂದೆ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಈ ಒಂದು ಸ್ಟಾಂಜಾದ ಮೂಲಕ ನಾವು ಅರ್ಥ ಮಾಡ್ಕೋಬೋದು. ಅಂದರೆ ಭಾರತ ಮಾತೆಯೇ ಇಲ್ಲಿ ಭಾರತ ದೇಶದ ಮುಂದೆ ಇರತಕ್ಕಂತಹ ಒಂದು ಉಜ್ವಲ ಭವಿಷ್ಯದ ಕುರಿತು ಕನಸನ್ನು ನಾವೆಲ್ಲರೂ ಕಾಣೋ ರೀತಿಯಲ್ಲಿ ಒಂದು ಫ್ಯೂಚರನ್ನು ತೋರಿಸ್ತಾ ಇದ್ದಾಳೆ. ಎಸ್ ಡಿಯರ್ ಲರ್ನರ್ಸ್, ಇದಿಷ್ಟು ದ ಸಾಂಗ್ ಆಫ್ ಇಂಡಿಯಾ ಅಂತಕ್ಕಂತಹ ಪೋಯಮ್ ಆಗಿದೆ. ಈ ಒಂದು ಲೆಸನ್ನಿಂದ ನಿಮಗೆ ಈ ಪೋಯಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಹೆಚ್ಚಿನ SSLC ಲೆಸನ್ಸ್ಗಳನ್ನು ಕಲಿಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಲೆಸನನ್ನು ಮುಗಿಸೋಣ. ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.